ರೈಲು ಆಪರೇಟರ್ಗಳ ಹುದ್ದೆಗೆ ಈಗ ಅನ್ಯ ಭಾಷಿಕರಿಗೆ ಆಹ್ವಾನವನ್ನ ಮೆಟ್ರೋ ಕೊಟ್ಟಿದೆ. ಇದಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅನ್ಯ ಭಾಷಿಗರಿಗೆ ಮಣೆ ಹಾಕ್ತಾ ಇರುವಂತ ವಿಷಯ ನಮ್ಮ ಮೆಟ್ರೋ ಅಧಿಕಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿದೆ. ಬಿಎಂಆರ್ಸಿಎಲ್ ಹೊರಡಿಸಿರುವಂತಹ ಅಧಿಸೂಚನೆಯನ್ನ ಈ ಕೂಡಲೇ ಹಿಂಪಡಿಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನ ಕೊಡಲಾಗಿದೆ. ಕನ್ನಡಿಗರ ವಿರೋಧ ಕಟ್ಕೊಂಡ್ರೆ ಸುಮ್ಮನಿರಲ್ಲ, ಇದರ ಪರಿಣಾಮಗಳನ್ನ ನೀವು ಎದುರಿಸಬೇಕಾಗುತ್ತೆ. ನಮ್ಮ ಮೆಟ್ರೋ ರೈಲು ಓಡಾಡೋದೇ ಕಷ್ಟಕರವಾಗಲಿದೆ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಟ್ವೀಟ್ ಮೂಲಕವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಡಬಲ್ ಟಿಕೆಟ್ ರೇಟನ್ನು ಇನ್ಕ್ರೀಸ್ ಮಾಡಿ ಜನರ ಆಕ್ರೋಶಕ್ಕೆ ಗುರಿಯಾಗಿರುವಂತಹ ಮೆಟ್ರೋ ಈಗ ಮತ್ತೊಂದು ಸ್ಟೆಪ್ ಅನ್ನು ತೆಗೆದುಕೊಂಡಿದೆ. ಅನ್ಯ ಭಾಷಿಕರಿಗೆ ಮಣೆ ಹಾಕೋ ಮೂಲಕವಾಗಿ ಕನ್ನಡಿಗರಿಗೆ ಇಲ್ಲಿ ಉದ್ಯೋಗವನ್ನು ಕೊಡೋ ವಿಷಯದಲ್ಲಿ ಹಿಂದೇಟು ಹಾಕ್ತಿದೆ. ನೋಟಿಫಿಕೇಷನ್ನು ಫಸ್ಟ್ ಇಮಿಡಿಯೇಟ್ ಆಗಿ ಈ ಥರ ಮಾಡಬೇಕು. ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಪ್ರಾಮುಖ್ಯತೆ ಕೇಳಿದಿರೋದು ಇವರು ನೋಟಿಫಿಕೇಷನ್ ಹಾಕಿದ್ದಾರೆ. ನೋಟಿಫಿಕೇಷನ್ ಹಾಕೋ ಉದ್ದೇಶ ಏನೆಂದರೆ ಇದರಲ್ಲಿ ಬೇರೆ ಹಿನ್ನೆಲೆ ಇರಬೇಕು. ಈಗ 50 ಜನ ಟ್ರೈನ್ ಆಪರೇಟರ್ಸ್ ಬೇಕು ಅಂತಂತಾರಲ್ಲ, ಯಾಕೆ ಬೇರೆ ದೇಶದಲ್ಲಿ ಇರೋರನ್ನ ತೊಗೋಬೇಕು, ಬೇರೆ ರಾಜ್ಯದಲ್ಲಿ ಇರೋರನ್ನ ತೊಗೋಬೇಕು? ಈ ರಾಜ್ಯದಲ್ಲಿ ಇರೋಂತೂ ಸಿಗಲ್ಲ. 3 ವರ್ಷ ಟ್ರೈನಿಂಗ್ ಆಗಿರೋ ತೊಗೊಳ್ಳಿ, ಯಾಕಂದರೆ ಎಲ್ಲರೂ ಎಂಪ್ಲಾಯ್ಮೆಂಟಲ್ಲಿ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ.